ಕಜ್ಜಾಯದ ಉದಾಹರಣೆಯನ್ನು ತೋರಿಸ್ತಾ ಇದ್ವಿ. ಸುಲ್ತಾನ್ ಪಾಳ್ಯದಲ್ಲಿರುವಂತಹ ಕಾವಲ್ ಭೈರಸಂದ್ರದಲ್ಲಿ ಇರುವಂತಹ ಫ್ಯಾಕ್ಟರಿಗಳ ದೃಶ್ಯವನ್ನು ತೋರಿಸ್ತಾ ಇದ್ವಿ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟ್ರಿಂಗ್ ಆಪರೇಷನ್ ಮಾಡಿದೆ. ಇನ್ಫ್ಯಾಕ್ಟ್ ನಾವು ನಮ್ಮ ಹ್ಯಾಂಡ್ ಕ್ಯಾಮಲ್ಲೇ ಹೋಗಿ ಮಾಡಿರ್ತಕ್ಕಂಥ ರಿಪೋರ್ಟಿಂಗ್ ಇದು ಡೇರಿಂಗ್ ರಿಪೋರ್ಟಿಂಗ್. ನೋಡಿ ಯಾವ ರೀತಿಯಲ್ಲಿ ಅಣುವೆ ಅಂತ ತಲೆ ಎತ್ತಿದ್ದಾವೆ ಸಿಹಿ ತಯಾರಿಕಾ ಘಟಕಗಳು. ಅಷ್ಟೇ ಅಲ್ಲ, ಆಯಿಲ್, ಅವ್ರು ಬಳಸುವಂಥ ಎಣ್ಣೆ, ಆ ಸುತ್ತಮುತ್ತ ಕಸ ಕಡ್ಡಿ, ಅಂಥದ್ದೇ ಎಣ್ಣೆಯಲ್ಲೇ ಕಜ್ಜಾಯವನ್ನು ತಯಾರು ಮಾಡ್ತಾ ಇರುವಂಥ ಸಿಬ್ಬಂದಿ. ಆ ಪಾತ್ರೆಯಲ್ಲಿ, ಎಣ್ಣೆ ಪಾತ್ರೆಯಲ್ಲಂತೂ ಅದು ಏನೇನು ಗಲೀಜೆಲ್ಲ ಶೇಖರಣೆ ಆಗಿದೆ. ಅದನ್ನು ತೊಳಿದೇನೆ ಅದು ಎಷ್ಟು ತಿಂಗಳಾಗಿದೆಯೋ ಆ ಥರ ಇದೆ. ಕಸ ಕಡ್ಡಿಯುಕ್ತ ಎಣ್ಣೆಯಲ್ಲೇ ಕರೀತಾರೆ. ಟಾರ್ ಥರ ಕಾಣುತ್ತಾ ಎಣ್ಣೆ ಕಪ್ಪಗಾಗ್ಬಿಟ್ಟಿದೆ. ಆ ಎಣ್ಣೆ ಹೊರಗಡೆಯಿಂದ ಬೀಗ ಹಾಕ್ಬಿಟ್ಟಿರ್ತಾರೆ. ಯಾವಾಗ ನೋಡಿದ್ರು ಫ್ಯಾಕ್ಟ್ರಿಗೆ ಹೊರಗಡೆಯಿಂದ ಬೀಗ, ಒಳಗಡೆ ಧಗ 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 ಬೆಂಕಿ. ಕಜ್ಜಾಯದ ಪಕ್ಕದಲ್ಲೇ ಸುಟ್ಟು ಕರಕಲಾದ ವಸ್ತುಗಳು, ಏನೇನು ವಸ್ತುಗಳು ಬಿದ್ದಿರ್ತಾವೋ ಎಣ್ಣೆ ಪಾತ್ರೆಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದೇ ಪಾತ್ರೆನಲ್ಲೇ ಕರಿಯೋದು, ಅದೇ ಪಾಕಕ್ಕೆ ಹಾಕೋದು, ಆ ಪಾಕಕ್ಕೂ ಅಷ್ಟೇ ತಿಂಗಳುಗಟ್ಟಲೆ ಅದನ್ನು ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಈ ಕಜ್ಜಾಯಗಳನ್ನ ನೋಡಿ ತಾವು, ಇಲ್ಲಿರುವಂತಹ ಕಜ್ಜಾಯ, ಇದು ಸ್ವೀಟ್ ಪದಾರ್ಥಗಳು, ಇದನ್ನು ನಾನು ಮುಟ್ಟಿ ಹಾಳು ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಯಾಕಂತಂದರೆ ಅದೇ ಮುಂಚಿತವಾಗಿ ಅವರು ಹಾಳಾಗಿರುವಂಥ ಎಣ್ಣೆಯಲ್ಲಿ, ಅಂದರೆ ಯೂಸ್ ಮಾಡಿರುವಂಥ ಎಣ್ಣೆಯಲ್ಲಿ, ನೋಡಿ ಇಲ್ಲಿ ಬಟ್ಟೆ ನೋಡಿ, ಇದು ಯಾವ ರೀತಿಯಾಗಿ ತಯಾರಿಸಬೇಕು ಆಹಾರ ಪದಾರ್ಥಗಳನ್ನ, ಸ್ವೀಟ್ ಪದಾರ್ಥಗಳನ್ನ, ಅದಕ್ಕೆ ಅದರದೇ ಆದಂಥ ಗೈಡ್ಲೈನ್ಸ್ಗಳಿದ್ದಾವೆ, ಅದಕ್ಕೆ ಅದರದೇ ಆದಂಥ ಪದ್ಧತಿ ಇದೆ. ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ಇನ್ನಷ್ಟು ಪದಾರ್ಥಗಳನ್ನ ತೋರಿಸ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಯಾವ ರೀತಿಯಾದಂಥ ಸುಟ್ಟ ಒಂದು ಪದಾರ್ಥ ಇರುವಂಥದ್ದು, ಅದರಿಂದ ತೆಗೆದು ಫಿಲ್ಟರ್ ಮಾಡ್ತಾರೆ. ಇನ್ನಷ್ಟು ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿರುವಂಥದ್ದು ಪುಲಿಕೇಶ್ ನಗರ ಕಾವಲು ಭೈರಸಂದ್ರದ 32ನೇ ವಾರ್ಡ್ನಲ್ಲಿ ನಾವಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇಲ್ಲೇ ಪರಕೆಗಳು ಇಲ್ಲೇ ಬಿದ್ದಿದೆ. ಇಲ್ಲಿರುವಂಥ ಆಯಿಲ್ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಾದಂಥ ಎಣ್ಣೆಯಲ್ಲಿ ಇವರು ಮಾಡ್ತಾರೆ ಅನ್ನುವಂಥದ್ದನ್ನು ಇದು ಕೊಡಿ, ನೋಡ್ತಾ ಇರ್ಬೋದು. ತಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಎಂಥ ಎಣ್ಣೆಯಲ್ಲಿ ಇದನ್ನು ಮಾಡ್ತಾರೆ. ಇಲ್ಲಿ ನೋಡಿ, ನೀವು ಈ ದೃಶ್ಯಗಳನ್ನ ನೋಡ್ತಾ ಇರ್ಬೋದು. ನೀವು ಎಂಥ ಎಣ್ಣೆಯಲ್ಲಿ ಇದನ್ನು ತಿಂದರೆ ಯಾರಾದರೂ ಬದುಕಕ್ಕೆ ಸಾಧ್ಯನಾ? ಮಕ್ಕಳಿಗೆಲ್ಲ ಕೊಡ್ತಾರೆ ರೀ ಬೇಕ್ರಿಗಳಲ್ಲಿ. ಮಕ್ಕಳಿಗೆಲ್ಲ ಕೊಡ್ತಾರೆ. ನೋಡಿ ಇಲ್ಲಿರುವಂಥ ಪದಾರ್ಥವನ್ನು ನೋಡಿ, ಇಲ್ಲಿರುವಂಥ ಎಣ್ಣೆಯನ್ನು ನೋಡಿ, ಇಲ್ಲಿ ಬಾಂಡ್ಲಿಗಳಲ್ಲಿ ಹಾಕಿಟ್ಟಿದ್ದಾರೆ. ಆಹಾ, ಏನ್ರಿ ಇದು? ಇದನ್ನು ತಿಂದರೆ ಬದುಕಕ್ಕಾಗುತ್ತಾ? ಇದನ್ನು ಯಾರಾದರೂ ತಿನ್ಬೋದಾ ಇಂಥ ಪದಾರ್ಥನ? ಇವ್ರ ಮಕ್ಕಳಿಗೆ ಇವ್ರು ತಿಂತಾರಾ? ಇವ್ರ ಮಕ್ಕಳಿಗೂ ಇದನ್ನ ಕೊಡ್ತಾರಾ? ಇಲ್ಲಿರುವಂಥ ಪದಾರ್ಥಗಳನ್ನ ನೋಡಿ, ನಿಮಗೆ ಅರ್ಥವಾಗುವಂತೆ ಯಾವ ರೀತಿಯಾದಂಥ ಪದಾರ್ಥಗಳನ್ನ ಸಮಾಜಕ್ಕೆ ಇವರು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ಇನ್ನಷ್ಟು ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ಯಥಾ ಪ್ರಕಾರ ಫುಡ್ ಇನ್ಸ್ಪೆಕ್ಟರ್ ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀವಿ. ಅವರು ಕೂಡ ಬಂದಿರುವಂಥದ್ದು ರೆಡ್ ಹ್ಯಾಂಡ್ ಆಗಿ. ಮೊದಲನೇದಾಗಿ ಇವರು ಮಾಡಿರುವಂಥ ಇಲ್ಲಿಗಲ್ಗೆ ಸಾಕ್ಷ್ಯ ಏನು ಗೊತ್ತಾ? ನಮ್ಮ ಹತ್ರ ನಾವು ಬರ್ತೀವಿ, ಇಲ್ಲಿ ಬಂದು ನಾವು ಇಲ್ಲಿರುವಂಥ ಪದಾರ್ಥಗಳನ್ನ ಕೊಂಡ್ಕೊಳ್ತೀವಿ ಅನ್ನುವಂಥ ಮುಖೇನವಾಗಿ ಇಲ್ಲಿ ಬಂದಾಗ ಇವರು ಬೀಗ ಹಾಕೊಂಡು ಕೆಲಸ ಮಾಡ್ತಾರೆ. ಯಾಕ್ರಿ ಬೀಗ ಹಾಕೋಬೇಕು? ತಪ್ಪಿಲ್ದಿದ್ರೆ ಕುಂಬಳಕಾಯಿ ಕಳ್ಳ ಅಂತಂದ್ರೆ ತಮ್ಮ ಹೆಗಲು ಮುಟ್ಟು ನೋಡ್ಕೊಳ್ಳೋ ಥರ ಇವರು ಬೀಗ ಹಾಕೊಂಡು ಕೆಲಸ ಮಾಡೋದ? ಬೀಗ ಯಾಕೆ ಹಾಕಬೇಕಾಗಿದ್ರೆ? ಬೀಗ ಹಾಕಬಾರ್ದಿತ್ತಲ್ಲ? ಇವರು ಬೀಗ ಹಾಕೊಂಡು ಒಳಗಡೆ ಕೆಲಸ ಮಾಡುವಂಥದ್ದು. ಇದು ಎಷ್ಟರ ಮಟ್ಟಿಗಿನ ಇವರ ಒಂದು ಕೆಲಸ ಇದು ನೋಡಿ. ಯಾವ ರೀತಿಯಾಗಿ ಹಾಡ ಹಗಲೇ ಮಾಡ್ತಾ ಇರುವಂಥ ಅಪರಾಧ ಇದು. ಮಕ್ಕಳು ತಿಂತಾವ್ರಿ, ಚಿಕ್ಕ ಮಕ್ಕಳು ತಿಂತವೆ. ಇತ್ತೀಚೆಗೆ ನಾವು ಸುದ್ದಿಯನ್ನು ಕೇಳ್ತಾ ಇದ್ವಿ, ಕಫ್ ಸಿರಪ್, ಕೆಮ್ಮು ಬರುತ್ತೆ. ಇಂಥ ಪದಾರ್ಥ ತಿಂದರೆ ಕೆಮ್ಮು ಬರದೆ ಇನ್ನೇನು ಬರುತ್ತೆ? ಇಂಥದ್ದೇ ಬರುವಂಥದ್ದು. ಅದಾದ ಬಳಿಕ ಅಲ್ಲಿ ಔಷಧಿಯಲ್ಲೂ ಕೂಡ ಅಕ್ರಮ, ಇಲ್ಲಿ ತಿನ್ನುವಂಥ ತಿಂಡಿಯಲ್ಲೂ ಕೂಡ ಅಕ್ರಮ. ತಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಎಂಥ ಎಣ್ಣೆ, ಎಂಥ ಕಜ್ಜಾಯ, ಜೊತೆಗೆ ಪ್ಲಾಸ್ಟಿಕ್ಕನ್ನು ಕೂಡ, ಪ್ಲಾಸ್ಟಿಕ್ ಅಕ್ರಮವಾಗಿ ಮಾಡುವಂಥದ್ದು, ಅದು ಅಕ್ರಮ. ಪ್ಲಾಸ್ಟಿಕ್ ಬಳಕೆ ಮಾಡುವ ಹಾಗಿಲ್ಲ. ಆದರೆ ಇಲ್ಲಿರುವಂಥ ಫುಡ್ಗಳನ್ನ ರೆಡಿ ಮಾಡಿ ಈ ಥರದ ಪ್ಲಾಸ್ಟಿಕ್ಗಳಲ್ಲಿ ಇವರು ಪ್ಯಾಕಿಂಗ್ ಮಾಡಿ ಇದನ್ನು ಹಾಕುವಂಥದ್ದು. ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಏನಿದು? ಹೈಜಿನ್ಸ್ ಫುಡ್ ಇದಲ್ವಾ? ಮತ್ತು ಯಾವುದು ಈ ಲೈನ ನಿಮ್ಮದು? ಹೈಜಿನಸ್ ಫುಡ್ ಅಂತೆ. ಇದು ಹೈಜಿನಿಕ್ ಅನ್ಸುತ್ತಾ ನಮಗೆ? ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಟ್ರೇಗಳಲ್ಲಿ ಹಾಕ್ತಾರೆ, ಸಿಂಟೆಕ್ಸ್ಗಳನ್ನ ಇಟ್ಟಿರುವಂಥದ್ದು. ಇಲ್ಲಿರುವಂಥ ಲೋಕಲ್ ಏಡ್ಸ್ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿದ್ದಾರೆ. ಕೆಲಸ ಕೊಡಲಿ, ಉದ್ಯೋಗ ಒಳ್ಳೆಯದು. ಆದರೆ ಈ ರೀತಿಯಾದಂಥ ಕೆಲಸ ಮಾಡೋಕೆ ಹಚ್ಚದ? ಮಕ್ಕಳು ಕೊಡೋವಂಥ ಪದಾರ್ಥಗಳಿದು, ತಾವು ತಿನ್ನುವಂಥದ್ದು. ಇದು ಹಬ್ಬಗಳಿಗೆ, ಸ್ವೀಟ್ಗಳಿಗೆ ಹೋಲ್ಸೇಲ್ ಆಗಿ ಎಲ್ಲ ಬೇಕರಿಗಳಿಗೂ ಕಳಿಸ್ತಾರ್ರಿ, ಎಲ್ಲದಕ್ಕೂ ಕಳಿಸ್ತಾರೆ. ಇಂಥದನ್ನು ಕಳಿಸುವಂಥದ್ದು ಎಷ್ಟರ ಮಟ್ಟಿಗೆ ಒಳ್ಳೆ. ಕಜ್ಜಾಯದ ಉದಾಹರಣೆಯನ್ನು ತೋರಿಸ್ತಾ ಇದ್ವಿ. ಸುಲ್ತಾನ್ ಪಾಳ್ಯದಲ್ಲಿರುವಂತಹ ಕಾವಲ್ ಭೈರಸಂದ್ರದಲ್ಲಿ ಇರುವಂತಹ ಫ್ಯಾಕ್ಟರಿಗಳ ದೃಶ್ಯವನ್ನು ತೋರಿಸ್ತಾ ಇದ್ವಿ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟ್ರಿಂಗ್ ಆಪರೇಷನ್ ಮಾಡಿದೆ. ಇನ್ಫ್ಯಾಕ್ಟ್ ನಾವು ನಮ್ಮ ಹ್ಯಾಂಡ್ ಕ್ಯಾಮಲ್ಲೇ ಹೋಗಿ ಮಾಡಿರ್ತಕ್ಕಂಥ ರಿಪೋರ್ಟಿಂಗ್ ಇದು ಡೇರಿಂಗ್ ರಿಪೋರ್ಟಿಂಗ್. ನೋಡಿ ಯಾವ ರೀತಿಯಲ್ಲಿ ಅಣುವೆ ಅಂತ ತಲೆ ಎತ್ತಿದ್ದಾವೆ ಸಿಹಿ ತಯಾರಿಕಾ ಘಟಕಗಳು. ಅಷ್ಟೇ ಅಲ್ಲ, ಆಯಿಲ್, ಅವ್ರು ಬಳಸುವಂಥ ಎಣ್ಣೆ, ಆ ಸುತ್ತಮುತ್ತ ಕಸ ಕಡ್ಡಿ, ಅಂಥದ್ದೇ ಎಣ್ಣೆಯಲ್ಲೇ ಕಜ್ಜಾಯವನ್ನು ತಯಾರು ಮಾಡ್ತಾ ಇರುವಂಥ ಸಿಬ್ಬಂದಿ. ಆ ಪಾತ್ರೆಯಲ್ಲಿ, ಎಣ್ಣೆ ಪಾತ್ರೆಯಲ್ಲಂತೂ ಅದು ಏನೇನು ಗಲೀಜೆಲ್ಲ ಶೇಖರಣೆ ಆಗಿದೆ. ಅದನ್ನು ತೊಳಿದೇನೆ ಅದು ಎಷ್ಟು ತಿಂಗಳಾಗಿದೆಯೋ ಆ ಥರ ಇದೆ.
ಕಸ ಕಡ್ಡಿಯುಕ್ತ ಎಣ್ಣೆಯಲ್ಲೇ ಕರೀತಾರೆ. ಟಾರ್ ಥರ ಕಾಣುತ್ತೆ ಆ ಎಣ್ಣೆ, ಕಪ್ಪಗಾಗ್ಬಿಟ್ಟಿದೆ ಆ ಎಣ್ಣೆ. ಹೊರಗಡೆಯಿಂದ ಬೀಗ ಹಾಕ್ಬಿಟ್ಟಿರ್ತಾರೆ, ಯಾವಾಗ ನೋಡಿದ್ರು ಫ್ಯಾಕ್ಟ್ರಿಗೆ ಹೊರಗಡೆಯಿಂದ ಬೀಗ, ಒಳಗಡೆ ಧಗ 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 ಬೆಂಕಿ. ಕಜ್ಜಾಯದ ಪಕ್ಕದಲ್ಲೇ ಸುಟ್ಟು ಕರಕಲಾದ ವಸ್ತುಗಳು, ಏನೇನು ವಸ್ತುಗಳು ಬಿದ್ದಿರ್ತಾವೋ ಎಣ್ಣೆ ಪಾತ್ರೆಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದೇ ಪಾತ್ರೆನಲ್ಲೇ ಕರಿಯೋದು, ಅದೇ ಪಾಕಕ್ಕೆ ಹಾಕೋದು, ಆ ಪಾಕಕ್ಕೂ ಅಷ್ಟೇ ತಿಂಗ್ಳುಗಟ್ಟಲೆ ಅದನ್ನ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಈ ಕಜ್ಜಾಯಗಳನ್ನ ನೋಡಿ ತಾವು, ಇಲ್ಲಿರುವಂತಹ ಕಜ್ಜಾಯ ಇದು ಸ್ವೀಟ್ ಪದಾರ್ಥಗಳು. ಇದನ್ನು ನಾನು ಮುಟ್ಟಿ ಹಾಳು ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಯಾಕಂತಂದರೆ ಅದೇ ಮುಂಚಿತವಾಗಿ ಅವರು ಹಾಳಾಗಿರುವಂಥ ಎಣ್ಣೆಯಲ್ಲಿ, ಅಂದರೆ ಯೂಸ್ ಮಾಡಿರುವಂಥ ಎಣ್ಣೆಯಲ್ಲಿ, ಈ ನೋಡಿ ಇಲ್ಲಿ ಬಟ್ಟೆ ನೋಡಿ, ಇದು ಯಾವ ರೀತಿಯಾಗಿ ತಯಾರಿಸಬೇಕು ಆಹಾರ ಪದಾರ್ಥಗಳನ್ನ, ಸ್ವೀಟ್ ಪದಾರ್ಥಗಳನ್ನ, ಅದಕ್ಕೆ ಅದರದೇ ಆದಂತಹ ಗೈಡ್ಲೈನ್ಸ್ಗಳಿದ್ದಾವೆ, ಅದಕ್ಕೆ ಅದರದೇ ಆದಂಥ ಪದ್ಧತಿ ಇದೆ. ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ಇನ್ನಷ್ಟು ಪದಾರ್ಥಗಳನ್ನ ತೋರಿಸ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಯಾವ ರೀತಿಯಾದಂಥ ಸುಟ್ಟ ಒಂದು ಪದಾರ್ಥ ಇರುವಂಥದ್ದು, ಅದರಿಂದ ತೆಗೆದು ಫಿಲ್ಟರ್ ಮಾಡ್ತಾರೆ. ಇನ್ನಷ್ಟು ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿರುವಂಥದ್ದು ಪುಲಿಕೇಶ್ ನಗರ ಕಾವಲು ಬೈಸಂದ್ರದ 32ನೇ ವಾರ್ಡ್ನಲ್ಲಿ ನಾವಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇಲ್ಲೇ ಪರಕೆಗಳು ಇಲ್ಲೇ ಬಿದ್ದಿದೆ. ಇಲ್ಲಿರುವಂಥ ಆಯಿಲ್ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ, ಯಾವ ರೀತಿಯಾದಂಥ ಎಣ್ಣೆಯಲ್ಲಿ ಇವರು ಮಾಡ್ತಾರೆ ಅನ್ನುವಂಥದ್ದನ್ನು ಒಂದು ಇದು ಕೊಡಿ. ನೋಡ್ತಾ ಇರ್ಬೋದು ತಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಎಂಥ ಎಣ್ಣೆಯಲ್ಲಿ ಇದನ್ನು ಮಾಡ್ತಾರೆ. ಇಲ್ಲಿ ನೋಡಿ ನೀವು ಈ ದೃಶ್ಯಗಳನ್ನ ನೋಡ್ತಾ ಇರ್ಬೋದು ನೀವು, ಎಂಥ ಎಣ್ಣೆಯಲ್ಲಿ ಇದನ್ನು ತಿಂದರೆ ಯಾರಾದರೂ ಬದುಕಕ್ಕೆ ಸಾಧ್ಯನಾ? ಮಕ್ಕಳಿಗೆಲ್ಲ ಕೊಡ್ತಾರೆ ರೀ ಬೇಕ್ರಿಗಳಲ್ಲಿ, ಮಕ್ಕಳಿಗೆಲ್ಲ ಕೊಡ್ತಾರೆ. ನೋಡಿ ಇಲ್ಲಿರುವಂಥ ಪದಾರ್ಥವನ್ನು ನೋಡಿ, ಇಲ್ಲಿರುವಂಥ ಎಣ್ಣೆಯನ್ನು ನೋಡಿ, ಇಲ್ಲಿ ಬಾಂಡ್ಲಿಗಳಲ್ಲಿ ಹಾಕಿಟ್ಟಿದ್ದಾರೆ. ಆಹಾ, ಏನ್ರಿ ಇದು? ಇದನ್ನು ತಿಂದರೆ ಬದುಕಕ್ಕಾಗುತ್ತಾ? ಇದನ್ನು ಯಾರಾದರೂ ತಿನ್ಬೋದಾ ಇಂಥ ಪದಾರ್ಥನ? ಇವ್ರ ಮಕ್ಕಳಿಗೆ ಇವ್ರು ತಿಂತಾರಾ? ಇವ್ರ ಮಕ್ಕಳಿಗೂ ಇದನ್ನ ಕೊಡ್ತಾರಾ? ಇಲ್ಲಿರುವಂಥ ಪದಾರ್ಥಗಳನ್ನ ನೋಡಿ, ನಿಮಗೆ ಅರ್ಥವಾಗುವಂತೆ ಯಾವ ರೀತಿಯಾದಂಥ ಪದಾರ್ಥಗಳನ್ನ ಸಮಾಜಕ್ಕೆ ಇವರು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ಇನ್ನಷ್ಟು ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ಯಥಾ ಪ್ರಕಾರ ಫುಡ್ ಇನ್ಸ್ಪೆಕ್ಟರ್ ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀವಿ. ಅವರು ಕೂಡ ಬಂದಿರುವಂಥದ್ದು ರೆಡ್ ಹ್ಯಾಂಡ್ ಆಗಿ. ಮೊದಲನೇದಾಗಿ ಇವರು ಮಾಡಿರುವಂಥ ಇಲ್ಲಿಗಲ್ಗೆ ಸಾಕ್ಷ್ಯ ಏನು ಗೊತ್ತಾ? ನಮ್ಮ ಹತ್ರ ನಾವು ಬರ್ತೀವಿ, ಇಲ್ಲಿ ಬಂದು ನಾವು ಇಲ್ಲಿರುವಂಥ ಪದಾರ್ಥಗಳನ್ನ ಕೊಂಡ್ಕೊಳ್ತೀವಿ ಅನ್ನುವಂಥ ಮುಖೇನವಾಗಿ ಇಲ್ಲಿ ಬಂದಾಗ ಇವರು ಬೀಗ ಹಾಕೊಂಡು ಕೆಲಸ ಮಾಡ್ತಾರೆ. ಯಾಕ್ರಿ ಬೀಗ ಹಾಕೋಬೇಕು? ತಪ್ಪಿಲ್ದಿದ್ರೆ ಕುಂಬಳಕಾಯಿ ಕಳ್ಳ ಅಂತಂದ್ರೆ ತಮ್ಮ ಹೆಗಲು ಮುಟ್ಟು ನೋಡ್ಕೊಳ್ಳೋತಾರ ಇವರು ಬೀಗ ಹಾಕೊಂಡು ಕೆಲಸ ಮಾಡೋದ? ಬೀಗ ಯಾಕೆ ಹಾಕಬೇಕಾಗಿದ್ರೆ? ಬೀಗ ಹಾಕಬಾರ್ದಿತ್ತಲ್ಲ? ಇವರು ಬೀಗ ಹಾಕೊಂಡು ಒಳಗಡೆ ಕೆಲಸ ಮಾಡುವಂಥದ್ದು. ಇದು ಎಷ್ಟರ ಮಟ್ಟಿಗಿನ ಇವರ ಒಂದು ಕೆಲಸ ಇದು ನೋಡಿ, ಯಾವ ರೀತಿಯಾಗಿ ಹಾಡ ಹಗಲೇ ಮಾಡ್ತಾ ಇರುವಂಥ ಅಪರಾಧ ಇದು. ಮಕ್ಕಳು ತಿಂತಾವ್ರಿ, ಚಿಕ್ಕ ಮಕ್ಕಳು ತಿಂತವೆ. ಇತ್ತೀಚೆಗೆ ನಾವು ಸುದ್ದಿಯನ್ನು ಕೇಳ್ತಾ ಇದ್ವಿ, ಕಫ್ ಸಿರಫ್ ಕೆಮ್ಮು ಬರುತ್ತೆ. ಇಂಥ ಪದಾರ್ಥ ತಿಂದರೆ ಕೆಮ್ಮು ಇನ್ನೇನು ಬರುತ್ತೆ? ಇಂಥದ್ದೇ ಬರುವಂಥದ್ದು. ಅದಾದ ಬಳಿಕ ಅಲ್ಲಿ ಔಷಧಿಯಲ್ಲೂ ಕೂಡ ಅಕ್ರಮ, ಇಲ್ಲಿ ತಿನ್ನುವಂಥ ತಿಂಡಿಯಲ್ಲೂ ಕೂಡ ಅಕ್ರಮ. ತಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಎಂಥ ಎಣ್ಣೆ, ಎಂಥ ಕಜ್ಜಾಯ, ಜೊತೆಗೆ ಪ್ಲಾಸ್ಟಿಕ್ಕನ್ನು ಕೂಡ, ಪ್ಲಾಸ್ಟಿಕ್ ಅಕ್ರಮವಾಗಿ ಮಾಡುವಂಥದ್ದು, ಅದು ಅಕ್ರಮ. ಪ್ಲಾಸ್ಟಿಕ್ ಬಳಕೆ ಮಾಡುವ ಹಾಗಿಲ್ಲ. ಆದರೆ ಇಲ್ಲಿರುವಂಥ ಫುಡ್ಗಳನ್ನ ರೆಡಿ ಮಾಡಿ ಈ ಥರದ ಪ್ಲಾಸ್ಟಿಕ್ಗಳಲ್ಲಿ ಇವರು ಪ್ಯಾಕಿಂಗ್ ಮಾಡಿ ಇದನ್ನು ಹಾಕುವಂಥದ್ದು. ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಏನಿದು? ಹೈಜಿನ್ಸ್ ಫುಡ್ ಇದಲ್ವಾ? ಮತ್ತು ಯಾವುದು ಈ ಲೈನ ನಿಮ್ಮದು? ಹೈಜಿನಸ್ ಫುಡ್ ಅಂತೆ. ಇದು ಹೈಜಿನಿಕ್ ಅನ್ಸುತ್ತಾ ನಮಗೆ? ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಟ್ರೇಗಳಲ್ಲಿ ಹಾಕ್ತಾರೆ, ಸಿಂಟೆಕ್ಸ್ಗಳನ್ನ ಇಟ್ಟಿರುವಂಥದ್ದು. ಇಲ್ಲಿರುವಂಥ ಲೋಕಲ್ ಏಡ್ಸ್ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿದ್ದಾರೆ. ಕೆಲಸ ಕೊಡಲಿ, ಉದ್ಯೋಗ ಒಳ್ಳೆಯದು. ಆದರೆ ಈ ರೀತಿಯಾದಂಥ ಕೆಲಸ ಮಾಡೋಕೆ ಹಚ್ಚದ? ಮಕ್ಕಳು ಕೊಡೋವಂಥ ಪದಾರ್ಥಗಳಿದು, ತಾವು ತಿನ್ನುವಂಥದ್ದು. ಇದು ಹಬ್ಬಗಳಿಗೆ, ಸ್ವೀಟ್ಗಳಿಗೆ ಹೋಲ್ಸೇಲ್ ಆಗಿ ಎಲ್ಲ ಬೇಕರಿಗಳಿಗೂ ಕಳಿಸ್ತಾರೆ ರೀ, ಎಲ್ಲದಕ್ಕೂ ಕಳಿಸ್ತಾರೆ. ಇಂಥದನ್ನು ಕಳಿಸುವಂಥದ್ದು ಎಷ್ಟರ ಮಟ್ಟಿಗೆ